ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಸಿಡಿದೆದ್ದಿದ್ದಾರೆ. ಯಾರು ಕೇಂದ್ರ ಗೃಹ ಸಚಿವರ ರಾಜೀನಾಮೆ ಕೇಳ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಒಬ್ಬ ಸೆಕ್ಯೂರಿಟಿ ಕೂಡ ಇರಲಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಗೃಹ ಸಚಿವರ ರಾಜೀನಾಮೆಯನ್ನು ಯಾರು ಕೇಳ್ತಾ ಇಲ್ಲ, ಬಟ್ ಅಲ್ಲಿ ಯಾರು ಒಂದು ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ ಯಾಕೆ? ವೈಫಲ್ಯ ಮುಚ್ಕೊಳ್ಳೋಕೆ ಹಿಂದೂ ಮುಸ್ಲಿಂ ಅಂತ ಹೇಳ್ತಾ ಇದ್ದಾರೆ. ಪುಲ್ವಾಮಾ ದಾಳಿ ಕೇಸ್ ಏನಾಯಿತು? ಯಾರು ಯಾಕೆ ಚರ್ಚೆ ಮಾಡ್ತಾ ಇಲ್ಲ? 20 ರಾಜ್ಯಗಳಲ್ಲಿ ನೀವೇ CM, ನೀವೇ PM. ಅಲ್ಲಿ ಹೇಗೆ ಬಂದೂಕು ಬಂತು? ಅವರು ಹೇಗೆ ಬಂದರು? ಅದರ ಬಗ್ಗೆ ಯಾಕೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಬಹಳಷ್ಟು ಜನ ನಾನಲ್ಲಿದ್ದೆ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸಾಹೇಬರು ಬಂದಾಗ ಹೆಣ್ಣುಮಗಳು ಅದನ್ನೇ ಕೇಳಿದ್ಲು. ಅಲ್ಲಿ ಶ್ರೀನಗರನ ನಾನು ಹೋದ್ರೆ ಹೆಜ್ಜೆಗೂ ಚೆಕ್ ಪೋಸ್ಟ್ಗಳಿದಾವೆ. ಒಂದು ಹುಳ ಸುತ್ತ ಹೋಗೋಕ್ಕಾಗೋದಲ್ಲ. ನೀವು ಒಂದು ಬ್ಯಾಗ್, ಒಂದು ಕಾರ್ನಲ್ಲಿ ಒಂದು ಏನು ಸಣ್ಣ ಬಿಸ್ಕೆಟ್ ಪ್ಯಾಕೆಟ್ ಒಯ್ಯಕ್ಕಾಗಲ್ಲ. ಆ ಥರದ್ದು ಹೆಜ್ಜೆಗೂ ಕಾವಲಿದೆ. ಮೊದಲಿಂದ ಶ್ರೀನಗರ ಹೈ ಅಲರ್ಟ್ನಾಗ ಇರ್ತಕ್ಕಂಥ ಪ್ಲೇಸ್. ಇವಾಗಲ್ಲ, ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದ ಮೊದಲಿಂದ ಅದು ಏನಮ್ಮ ಹೈ ಅಲರ್ಟ್ನಾಗ ಇರ್ತಕ್ಕಂಥ ಪ್ಲೇಸ್. ಈಗ ಮೊದಲನೇ ಪ್ರಶ್ನೆ ಅದೇ ಕೇಳ್ತಕ್ಕಂಥದ್ದು. ಭಾಳಷ್ಟು ಜನ ನಾನಲ್ಲಿದ್ದೆ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸಾಹೇಬರು ಬಂದಾಗ ಹೆಣ್ಣುಮಗಳು ಅದನ್ನೇ ಕೇಳಿದ್ಲು. 2,000 ಜನ ನಾವು ಇಲ್ಲಿದ್ದೀವಿ, ಒಬ್ಬ ವಾಚ್ಮೆನ್ ಕೂಡ ಇಲ್ಲ ಯಾಕೆ? ಹೋಮ್ ಮಿನಿಸ್ಟ್ರಿಗೆ ನೇರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ, ಒಂದು ವಾಚ್ಮೆನ್ ಕೂಡ ಇಲ್ಲ ಯಾಕೆ? ಏನು ಶ್ರೀನಗರ್ನಲ್ಲಿ ಇರ್ತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ 7 ಲಕ್ಷಕ್ಕೂ ಹೆಚ್ಚು ಅಲ್ಲಿರ್ತಕ್ಕಂಥ ನಮ್ಮ ಮಿಲಿಟರಿ ವ್ಯವಸ್ಥೆ ಇರ್ಬೋದು, ಪ್ಯಾರಾಮಿಲಿಟರಿ ಇರ್ಬೋದು, BSF